ಪ್ರಶ್ನೆಗೆ ಏನ್ ಹೇಳ್ತೀರಾ ಸರ್ ನೀವು? ಈಗ ಪಬ್ಲಿಕ್ ಒಂದು ಪ್ರಶ್ನೆ ಕೇಳಿದ್ರಿ ಪ್ರೆಸ್ ಮೀಟ್ ಟೈಮ್ ನಲ್ಲಿ. ಈಗ ಅಂದ್ರೆ ಇಲ್ಲಿ ಪೃಥ್ವಿಯಲ್ಲಿ ಪಬ್ಲಿಕ್ ಒಂದಷ್ಟು ಪ್ರಶ್ನೆ ಮಠಾಧೀಶರನ್ನ ಕೇಳ್ತಾ ಇದ್ರು. ಯಾಕಂದ್ರೆ ಅವರು ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಪಬ್ಲಿಕ್ ಕೂಡ ಅಷ್ಟೇ ನೆರೆದಿದ್ರು, ಪಬ್ಲಿಕ್ ಕೂಡ ಅಷ್ಟೇ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅವ್ರನ್ನ ಕೇಳೋಣ. ಈಗ ನೀವು ಕೂಡ ಇದ್ರಿ, ಅವರು ಕೇವಲ ಶ್ರೀಗಳ ಪರ ಸ್ಟ್ಯಾಂಡ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ, ಆದ್ರೆ ಮಕ್ಕಳ ಪರ ಯಾರು ಇಲ್ಲಲ್ಲ ಅಂತ. ಮಕ್ಕಳ ಪರ ಎಲ್ಲ ಸಾಮಾನ್ಯ ಜನತೆಗೆ ಏನಾಗುತ್ತೋ ಅದು ಎಲ್ಲರಿಗೂ ಆಗಬೇಕು. ಎಲ್ಲರಿಗೂ ಒಂದೇ ಉದ್ದೇಶ. ಕಾನೂನು ಅಂದರೆ ಎಲ್ಲರಿಗೂ ಒಂದೇ ಥರ ರೂಲ್ಸ್ ಆಗಲಿ ಏನಾಗಲಿ ಒಂದೇ ಥರ ಇರಬೇಕು. ಸ್ವಾಮೀಜಿನ ಒಬ್ಬ ಮನುಷ್ಯರೇ, ನಾನೊಬ್ಬ ಮ್ಯಾನು, ಎಲ್ಲರೂ ಒಂದೇ. ಮನುಷ್ಯರಿಗಾಗೋದು ಸಂವಿಧಾನ ಪ್ರಕಾರ ಎಲ್ಲರಿಗೂ ಆಗಬೇಕದು. ಸ್ವಾಮೀಜಿ ಅಂತ ಫಾಲೋ ಮಾಡೋದು ಅದೊಂದು ಮತ್ತೆ ಪ್ರಚಾರ ಮಾಡಿರೋದಲ್ಲ. ಪೊಲೀಸ್ ಇಲಾಖೆ ಮೇಲೆ ನೀವೇನು ಹೇಳ್ತೀರಾ? ಯಾಕಂದ್ರೆ ಈಗ ಇಂತಹ ಒಂದು ಗಂಭೀರ ಪ್ರಕರಣ ಇದು, ಇಂತಹ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ. ಈ ಪ್ರಕರಣದಲ್ಲಿ 4-5 ದಿನ ಆಯಿತು, ಇದುವರೆಗೂ ಪೊಲೀಸ್ ಯಾವುದೇ ಆಕ್ಷನ್ ಮಾಡ್ತಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗಳು ನಾವಾಗಿದೆ ಇಷ್ಟೊತ್ತಿಗೆ ಎತ್ತಕೊಂಡು ಹೋಗಿ ಆಗ ಹಾಕಾರು. ಅದೇ ಒಬ್ಬ ಸ್ವಾಮೀಜಿ ಅಂದರೆ ಮತ್ತೆ ಇನ್ನೂ ದುಡ್ಡಿರೋರಂತಾರು ಮತ್ತು ಬೇಜಾನ್ ಫೇಮಸ್ ಆಗಿರೋರು ಏನು ಮಾಡ್ತಾರೋ ಮಾಡ್ಬೋದಾ? ಎಲ್ಲ ನಾವು ಒಬ್ಬನೇ ಮಾತ್ರದಲ್ಲ, ಎಲ್ಲ ಪಬ್ಲಿಕ್ ಎಲ್ಲ ಹೇಳ್ಬೇಕಿದು. ಎಲ್ಲರೂ ಜಾಗೃತರಾಗಬೇಕು. ಎಲ್ಲರಿಗೂ ಯಾರು ನಮ್ಮನೆ ಹೆಣ್ಮಕ್ಳಾದ್ರೂ ಒಂದೇ, ಯಾರಾದ್ರೂ ಒಂದೇ, ಎಲ್ಲರಿಗೂ ಒಳ್ಳೇದಾಗಬೇಕು. ಕಾನೂನು ಪ್ರಕಾರ ಅದೇನೈತೆ ಅದಾಗಲೇಬೇಕು. ಅದು ಯಾರ ಮನೆ ಹೆಣ್ಮಕ್ಳಾದ್ರೂ ಅಷ್ಟೇ. ಅಂದ್ರೆ ಎಲ್ಲೋ ಒಂದು ರೀತಿ ಒತ್ತಡ ಪೊಲೀಸರಿಗೆ ಇದ್ದೇ ಇದೆ ಅಂತೀರಾ ಈ ಕೇಸಲ್ಲಿ? ಹ್ಞೂ ಸರ್, ಇದ್ದೇ ಇರುತ್ತೆ. ಒಟ್ಟಿಗೆ ಅದು ಏನು ನೋಡಿ ಯಾರು ಅವ್ರ ಮನೆ ಹೆಣ್ಮಕ್ಳಾದ್ರೂ ಹಂಗಾದ್ರೆ ಎಷ್ಟು ನೋವಾಗೋದು ಇಷ್ಟೊತ್ತಿಗೆ. ನಮ್ಮನೆ ಹೆಣ್ಮಕ್ಳಿಗೆ ಯಾರಿಗಾನ ಪ್ರಾಬ್ಲಮ್ ಆಗಿದ್ರೆ ನಾವು ಮಾಡ್ತಿದ್ವಿ, ಯಾರೇ ಏನು ಮುಚ್ಚಿಕೊಡ್ತಲ್ಲ ಅಷ್ಟೇ. ಎಲ್ಲ ಅದು ಏನು ಪ್ರಕಾರ ಐತೆ ಅದು ಮಾಡಲೇಬೇಕು ಕಾನೂನು ಪ್ರಕಾರ. ಅದು ಅಂದ್ರೆ ಪೃಥ್ವಿ, ಇಲ್ಲಿದ್ದಂಥ ಒಂದಷ್ಟು ಜನ ಪಬ್ಲಿಕ್ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡ್ತಿರುವಂತದ್ದು ಪ್ರಮುಖವಾಗಿ ಇಂತಹ ಒಂದು ಪ್ರಕರಣದಲ್ಲಿ ಒಂದ್ ವೇಳೆ ನಾವೇ ಏನಾದ್ರೂ ಒಂದು ಅಫೆನ್ಸ್ ಅನ್ನ ಮಾಡಿದ್ರೆ ಇಷ್ಟೊತ್ತಿಗೆ ನಮ್ಮನ್ನ ಜೈಲ್ಗೆ ಹಾಕ್ತಾ ಇದ್ರು. ಮಂಜು, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ನಿಜ